ನಮ್ಮ AR ಗ್ರೂಪಿನ ಕ್ಯೂನ್ಸ್ ಟೂರ್ನಮೆಂಟ್ ಬೌಲಿಂಗ್ ಟೂರ್ನಮೆಂಟು ಇದು ಟೈಟಲಲ್ಲೇ ಒಂದು ಕ್ಯಾಚ್ ಆಗಿದೆ. ವುಮೆನ್ಸ್ ಕ್ಯೂನ್ಸ್ ಬೌಲಿಂಗ್ ಅಂತೇಳಿ ನನಗೆ ಆಶ್ಚರ್ಯ ಆಯಿತು, ಇದೊಂದು ಟೂರ್ನಮೆಂಟ್ ಇದೆಯಾ ಅಂತ. ಆದರೆ ನಮ್ಮ ಆದತ್ ಅವರು ನಮ್ಮ ಏನು ಟೀಮು ತಗೊಂಡಿದ್ದಾರೆ ಓನರ್ಸು ಆಗಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರಿಗೆ ಶುಭವಾಗಲಿ. ಹಾಗೆ ಇವತ್ತಿನ ದಿನ ಸುಮಾರು ಉಟ್ಕೊಂಡು ಬರ್ತಾಯಿದ್ದೇವೆ ಸ್ಪೋರ್ಟ್ಸು ಇದು ಮಾಡೋದು. ಅವರೆಲ್ಲನೂ ಏನೋ ಸ್ವಾರ್ಥಕ್ಕೆ ಅದಕ್ಕೆ ಇದಕ್ಕೆ ಮಾಡ್ತಾಯಿದ್ದಾರೆ. ನಮ್ಮ ಇಲ್ಲಿ ನಮ್ಮವ್ರು ಏನು ಅನೌನ್ಸ್ ಮಾಡಿದ್ದಾರೆ ಅಂದರೆ, ಕರ್ನಾಟಕ ಚಲನಚಿತ್ರ ಕಲಾವಿದರಿಗೂ ಹಾಗೂ ಆಸಕ್ತರಿಗೂ ನಾವು ಇದರಿಂದ ಬರೋ ಅಮೌಂಟನ್ನ ಯೂಸ್ ಮಾಡ್ತೀವಿ ಅಂತ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇದು ಒಳ್ಳೆ ಎತ್ತರಕ್ಕೆ ಬೆಳೀಲಿ, ಅಭಿವೃದ್ಧಿ ಆಗಲಿ. ಅವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾವೂ ಅದು ಒಂದು ಆಯೋಜನೆ ಹಾಕ್ಕೊಂಡಿದ್ವಿ. ನಮ್ಮ ಯಾರೇ ಫಿಲ್ಮ್ ಚಾಂಬರ್ ಮೆಂಬರ್ಗಾಗಲಿ ಅವರು ಏಜ್ ಆದಮೇಲೆ ಆಸಕ್ತರಾಗಿದ್ದರೆ ನಾವು ಅವ್ರಿಗೆ ಪ್ರೋತ್ಸಾಹಧನ, ಫ್ರೀ ಮೆಡಿಕಲ್, ಫ್ರೀ ಮೆಡಿಸಿನ್ಸು ಅದೆಲ್ಲ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ ಇದೆ. ಅವ್ರು ಏನಾರು ನಮ್ಮ ಕಡೆಯಿಂದ ಏನಾರು ಸಪೋರ್ಟ್ ಮಾಡಿ ಕೇಳಿದರೆ 100% ನಾವು ಅವ್ರ ಜೊತೆ ಕೂಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ಪಾರ್ಟ್ ಆ್ಯಂಡ್ ಪಾರ್ಟ್ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಭರವಸೆ ಕೊಡ್ತಾ, ನೀವು ಈ ಅವಕಾಶ ಕೊಟ್ಟಿದ್ದು ನಮಗೆ ಅವರು ಟೀಮ್ಗೆ ಧನ್ಯವಾದ ತಿಳಿಸ್ತಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಮೊದಲನೇದಾಗಿ ಕ್ಷಮೆ ಕೋರ್ತೀನಿ. ಸ್ವಲ್ಪ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ತಗಲಾಕೊಂಡು ಸ್ವಲ್ಪ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಟೂರ್ನಮೆಂಟ್ಗೆ ಆದತ್ ಅವ್ರು ಬಂದು ನನ್ನನ್ನು ಕನ್ಸಲ್ಟ್ ಮಾಡಿದಾಗ I said I'll be a part of this tournament, and I'm really happy to be a part of this tournament. In the industry, I think sporting has become more than acting. So let's continue to focus on the game, which gives us a lot of energy among every individual who's a part of the sport. Thank you so much for making me a part of this, and good luck to every team and all the players out there. Thank you so much. ಎಲ್ಲರಿಗೂ ನಮಸ್ತೆ. ಇವತ್ತೇನು ಹೆಣ್ಮಕ್ಳಿಗೆ ಇದುವರೆಗೂ ನಾವು ಕ್ರಿಕೆಟು, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂತ ನೋಡ್ತಾ ಇದ್ವಿ. ಇವತ್ತು ಆದತ್ ಅವರು ಬೌಲಿಂಗ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ಬೌಲಿಂಗಲ್ಲಿ ಒಂದು ಟೀಮ್ ತೊಗೊಳೋಣ. ಇವಾಗ ಕ್ರಿಕೆಟಲ್ಲಿ ತೊಗೊಂಡಿದ್ವಿ, ಬ್ಯಾಡ್ಮಿಂಟನಲ್ಲಿ ತೊಗೊಂಡಿದ್ವಿ. ಆದತ್ ಬೌಲಿಂಗ್ ಮಾಡ್ತದೆ ಅಂತ ಹೇಳಿದಾಗ ಬೌಲಿಂಗ್ ಟೂರ್ನಮೆಂಟ್ ಅಂದಾಗ ಒಂದು ಟೀಮ್ ತೊಗೊಂಡು ಅವ್ರಿಗೂ ಸಪೋರ್ಟ್ ಮಾಡೋಣ ಅಂತೇಳಿ ಇಷ್ಟಪಟ್ಟು ಒಂದು ಟೀಮ್ ತೊಗೊಂಡಿದ್ದೀವಿ. ಹಾಗೆ ಅದೇ ರೀತಿ ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ಹೆಣ್ಮಕ್ಳು ನೀವೇನು ಸ್ಯಾಂಡಲ್ವುಡ್ಡಿಂದ ಬಂದು ಇವತ್ತು ಬೌಲಿಂಗ್ ಟೂರ್ನಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಇಷ್ಟು ದಿವಸ ಕ್ರಿಕೆಟು, ಬ್ಯಾಡ್ಮಿಂಟನ್ ಅಂತ ಬರ್ತಾಯಿದ್ರಿ ನೀವು. ಅದು ನೀವು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿ ನೀವು ಆಟ ಆಡಿದ್ದು, ಇದು ಹೊಸ ಥರದ ಗೇಮ್ ನಿಮಗೆ ಬೌಲಿಂಗು. ಎಲ್ಲ ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಓನರ್ಸ್ ನಾವು ಯಾವುದೇ ಟೀಮ್ ಗೆದ್ದು ಜೊತೆಗೆ ಎಲ್ಲರೂ ಒಂದೇ ಬೌಲಿಂಗ್ ಟೂರ್ನಮೆಂಟ್ನ ಯಶಸ್ಸು ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಆದಾತ್ ಮತ್ತು ಲಿಯಾ ಅವರು ಆರ್ಗನೈಸ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ನಾನು ಆದಾತ್ ಅವ್ರನ್ನ ಮಾಲ್ಡೀವ್ಸಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಒಂದೇ ರೂಮಲ್ಲಿದ್ವಿ ಮಾಲ್ಡೀವ್ಸಲ್ಲಿ. ಸೊ ತುಂಬ ಹಾರ್ಡ್ ವರ್ಕ್, ಈವೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಮತ್ತು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಇದರಿಂದ ನಮ್ಮ ಕ್ವೀನ್ಸ್ ಎಲ್ಲರಿಗೂ, ಆರ್ಟಿಸ್ಟ್ಗೂ ಎಲ್ಲ ಒಳ್ಳೆಯದಾಗಲಿ, ಸ್ಪಾನ್ಸರ್ಸ್ಗೆಲ್ಲ ಒಳ್ಳೆಯದಾಗಲಿ. ಈ ಥರ ತುಂಬ ದೊಡ್ಡ ಈವೆಂಟ್ಸ್ ನಡೆಯೋದ್ರಿಂದ ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ಕನೆಕ್ಟ್ ಆಗ್ತೀವಿ. ಬಿಸ್ನೆಸ್ಸಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗ್ತಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಆದತ್ ಅವ್ರಿಗೆ ಮತ್ತು ಲಿಯಾ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಈ ಇವೆಂಟಿಂದ. ಥ್ಯಾಂಕ್ ಯು. ಮೊದಲನೇದಾಗಿ ಕ್ಷಮೆ ಕೋರ್ತೀನಿ. ಸ್ವಲ್ಪ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ತಗಲಾಕೊಂಡು ಸ್ವಲ್ಪ ಲೇಟಾಗಿ ಬಂದೆ, ದಯವಿಟ್ಟು ಕ್ಷಮಿಸಿ. ಈ ಟೂರ್ನಮೆಂಟ್ಗೆ ಆದತ್ ಅವ್ರು ಬಂದು ನನ್ನನ್ನು ಕನ್ಸಲ್ಟ್ ಮಾಡಿದಾಗ I said I'll be a part of this tournament, and I'm really happy to be a part of this tournament. In the industry, I think sporting has become more than acting. So let's continue to focus on the game, which gives us a lot of energy among every individual who's a part of the sport. Thank you so much for making me a part of this, and good luck to every team and all the players out there. Thank you so much. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ.
ಅದನ್ನೇ ರಿಪೀಟ್ ಮಾಡೋದು. ಅದಕ್ಕೆ ಸೇಮ್ ನಮ್ಮ ಬೆಂಬಲ ಇರುತ್ತೆ. ವಿಶ್ ಯು ಆಲ್ ಸಕ್ಸಸ್. ಕ್ಯೂನ್ಸ್ ಬೌಲಿಂಗ್ ಟೂರ್ನಮೆಂಟ್ ಅಂಡ್ ಟೀಮ್ ಒಂದೇ ಕರ್ನಾಟಕಂ ಅಂತ ನಾನು ಭಾವಿಸ್ತೇನೆ. ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ 2025 ಏನಿವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಏನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ಇದಕ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವತಿಯಿಂದ ನಾನು ನಿಮಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ನರಸಿಂಹಲು ಸಾರು ಹಾಗೂ ಶಿಲ್ಪಾ ಶ್ರೀನಿವಾಸ್ ಅವರು ಹೇಳಿದರು, ಕ್ವೀನ್ಸ್ ಬೌಲಿಂಗ್ ಅಂದರೆ ಬಹುಶಃ ವಿಶ್ವದಲ್ಲಿ ಬಹಳ ಮಟ್ಟಿಗೆ ಅದು ಕಪ್ಪಗಿರ್ಬೋದು ಇಲ್ಲ ಬೆಳ್ಳಗಿರ್ಬೋದು, ಕ್ವೀನ್ಸ್ ಅಂತ ನೋಡಬೇಕಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮಿಸ್ ವರ್ಲ್ಡ್ ಟು ಅಂಡರ್ ವರ್ಲ್ಡ್ ಅಂತ ನಾನು ಮೊನ್ನೆ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಈ ಒಂದು ಕಾರ್ಯಕ್ರಮ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಕಾರ್ಯಕ್ರಮ ಮಹಿಳೆಯರಿಗೋಸ್ಕರ. ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಮಹಿಳೆಯರು ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಊರಲ್ಲಿ, ಯಾವ ಮನೆಯಲ್ಲಿ ಎಲ್ಲ ರಂಗಗಳಲ್ಲಿ ಮುಂದೆ ಇರ್ತಾರೋ ಅದು ಸಕ್ಸಸ್ಸು ಅನ್ನೋದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಈ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಒಳ್ಳೆ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ನಿಮಗೆ ಆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಸಹ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಂಜೆಯ ನಮಸ್ತೆ, ಗುಡ್ ಈವ್ನಿಂಗ್. ಇದು ಆ್ಯಕ್ಚುಲಿ ನನಗೂ ಅವರು ಹೇಳಿದಂಗೆ, ನರಸಿಂಹನ್ ಹೇಳಿದಂಗೆ ನನಗೂ ಹೊಸ್ದನಿಸ್ತು. ವುಮೆನ್ಸ್ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಅಂತ ನಾನು ಕೇಳಿರಲಿಲ್ಲ ಇದುವರೆಗೆ. ಸೊ ಒಂದು ಒಳ್ಳೆ ಕೆಲಸ ಆದತ್ತು ಒಂದು ಟೀಮ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇದೆ, ನನಗೂ ಹೆಮ್ಮೆ ಅನ್ನಿಸ್ತದೆ. ಅದೇ ಥರ ಈಗ ನಾನು ಡಾಕ್ಟ್ರು ಅಂದರೆ ಯೂರಾಲಜಿಸ್ಟ್, ಕಿಡ್ನಿ ಡಾಕ್ಟ್ರು. ಈ ಫಿಲ್ಮ್ ಕಾರ್ಯಕರ್ತ ವರ್ಕರ್ಸ್ ಏನಿದ್ದಾರೆ, ಈಗ ಕಷ್ಟದಲ್ಲಿರ್ಬೋದು, ಏನಿರ್ಬೋದು, ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ನೆರವಾಗೋಂಥದ್ದು ಕೆಲಸ ಇದ್ದರೆ ನಾನು ಮಾಡಲಿಕ್ಕೆ ಇಲ್ಲಿ ಅನೌನ್ಸ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು, ಗುಡ್ ಈವ್ನಿಂಗ್. ಕಷ್ಟಪಟ್ಟು ಒಂದು 15 ವರ್ಷದಿಂದ ನಾವು ಹೀರೋಸ್ ಆಫ್ ಎಲಿವೇಟರ್ಸ್ ಲಿಫ್ಟಿನ ನಾವು ಇದು ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ತುಂಬ ಚಾಲೆಂಜಸ್ ಎಲ್ಲ ಇದೆ. ಸೊ ಅದರಲ್ಲಿ ಒಂದು ಸೇಫ್ಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಕ್ವಾಲಿಟಿನ ನಾವು ನೀಟಾಗಿ ಕೊಟ್ಕೊಂಡು ಭಾಳ ವರ್ಷಗಳಿಂದ ಒಂದು ಒಳ್ಳೆ ಇದರಲ್ಲಿ ಬರ್ತಾ ಇದ್ದೀವಿ. ಸೊ ಎಲ್ಲರೂ ಕೊಡೋ ರೀತಿ ಕೊಡೋದಕ್ಕಿಂತ ಒಂದು ವಿಭಿನ್ನವಾಗಿ ನಾವು ಏನಾದ್ರು ಕೊಡಬೇಕಂತ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೀವಿ. ಸೊ ಮುಂದೆ ಇನ್ನೂ ಒಂದು ಚೆನ್ನಾಗಿ ಕೊಡಬೇಕಂತ ನಾವು ಇದ್ದೀವಿ. ಖಂಡಿತ ಎಲ್ಲರಿಗೂ ಕೊಡ್ತೀವಿ. ಮತ್ತು ಇದ್ರ ಜೊತೆಗೆ ಈಗ ಟೂರ್ನಮೆಂಟ್ ನಡೆಸ್ತಾ ಇರೋದು ನಮಗೆಲ್ಲರಿಗೂ ತುಂಬ ಖುಷಿಯಾದ ವಿಷಯ. ಸೊ ನಮ್ಮಲ್ಲಿ ಏನು ಇದಾಗುತ್ತೋ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಈ ವೇದಿಕೆ ಕರೆದು ನಮಗೆ ಇದೆಲ್ಲ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಕರ್ನಾಟಕ ವಾಲಿಬಾಲ್ ಟೀಮನ್ನು, ಲೇಡಿ ಟೀಮನ್ನು ತಗೊಂಡಿದ್ದೆ. ಹೊಸತಿ ತೀರ್ಥಹಳ್ಳಿಯಲ್ಲಿ ಅದು ಆಗಿತ್ತು. ಅದರಲ್ಲಿ ನಾನು ಗೆದ್ದಿದ್ದೆ ಆ ಟೀಮ್ ಕೂಡ. ಹಾಗಾಗಿ ಈ ಸತಿ ಕೂಡ ನಾವು ಈ ಟೀಮ್ ಅಂತ ಬಂದಾಗ ರಜಿತ್ ಅವ್ರು ನನ್ನ ಫ್ರೆಂಡು. ಸೊ ಅವರು ಕೂಡ ಇದನ್ನು ಹೊಸತಿ ಅವ್ರು ನೋಡಿದರು ಮೋಸ್ಟ್ಲಿ. ಹಾಗಾಗಿ ಈ ಸತಿ ನೀವು ಇದನ್ನು ಟೀಮ್ ತೊಗೊಳ್ಬೋದು ಅಂತ ಕೇಳಿದಾಗ ಸೊ ಅದಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸಿದೆ. ಬಟ್ ಈ ಥರ ಎಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದರ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಟೀಮ್ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಇವ್ರು ಕೇಳ್ಕೊಂಡ್ರು. ಓಕೆ, ನಾವು ಇದರಲ್ಲಿ ಕೈ ಜೋಡಿಸಿ ಒಂದು ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಬಯಸ್ತೀನಿ. ಅವ್ರ ಜೊತೆ ಸೇರ್ಕೊಂಡು ನಾವು ಇದಕ್ಕೆ ಏನು ಬೇಕು ಅದನ್ನೆಲ್ಲ ಇದು ಮಾಡಿ ಇದು ಒಂದು ಯಶಸ್ವಿಯಾಗಿರಲಿ ಅಂತ ನಾನು ಅನ್ಕೊತೀನಿ. ಆ್ಯಕ್ಚುಲಿ ಇಲ್ಲಿ ನನಗೆ ಏನಕ್ಕೆ ಕರೆದ್ರೆ ಅಂತ ಗೊತ್ತಿಲ್ಲ, ಮಾತಾಡುವಂತ ಅಂದ್ಬಿಟ್ಟು ಕರೆದ್ರು. ಓಕೆ, ಬೇಸಿಕಲಿ ತುಂಬ ಟೂರ್ನಮೆಂಟ್ಸ್ ಎಲ್ಲರೂ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ವಿಭಿನ್ನವಾದ ಟೂರ್ನಮೆಂಟ್ ಅಂತ ಬಂದಿರೋದು ಈಗ ಬೌಲಿಂಗ್. ಬಿಕಾಸ್ ಎಲ್ಲರೂ ಕ್ರಿಕೆಟ್ ಬ್ಯಾಡ್ಮಿಂಟನ್ ಆಗ್ತಾ ಇತ್ತು. ಸೊ ಔಟ್ ಆಫ್ ದ ಬಾಕ್ಸ್ ಏನು ಅಂತ ಅಂದ್ಬಿಟ್ಟು ಐ ಥಿಂಕ್ ಆದತ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿ ದೇ ಹ್ಯಾವ್ ಕಮ್ ವಿತ್ ಬೌಲಿಂಗ್. ಎಷ್ಟೊಂದು ಜನ ಇಲ್ಲಿ ತುಂಬ ಜನ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ, ಬಟ್ ಐ ಥಿಂಕ್ ತುಂಬ ಕಮ್ಮಿ ಜನ ಬೌಲಿಂಗಲ್ಲಿ ಇರೋದು. ಸೊ ಇಟ್ ಈಸ್ ಆಲ್ ನ್ಯೂ ಫಾರ್ ಅಸ್. ದೆರ್ ಇಸ್ ನೋ ಪ್ಲೇಯರ್ ಆಸ್ ಸಚ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಅಥವಾ ಇರ್ಲೂಬೋದು. ಮೇ ಬಿ ದೇರ್ ಮಾಸ್ಟರ್ಸ್ ಇನ್ ಇಟ್, ಐ ಡೋಂಟ್ ನೋ. ಬಟ್ ನಾನಂತ ಇದ್ರಲ್ಲಿ ಮಾಸ್ಟರ್ ಅಲ್ಲ, ನಾನು 0ದಿಂದ ಬರ್ತಾ ಇದ್ದೀನಿ. ಬಟ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ಐ ಥಿಂಕ್ ಒಂದು ಸ್ಪೋರ್ಟ್ಸ್ ಪರ್ಸನ್ಗೆ ಎಲ್ಲ ಇದ್ದೇ ಇರುತ್ತೆ ಅನ್ಸುತ್ತೆ. ಒಂದು ಏನೇ ಒಂದು ಕಲಿಬೇಕಾದ್ರೆ ವಿ ಕ್ಯಾನ್ ಗ್ರಾಸ್ಪ್ ಸೂನ್ ಅಂತ ಅನ್ಕೋತೀನಿ. ಸೊ ಐ ವಿಲ್ ಮೇಕ್ ಶ್ಯೂರ್ ದಟ್ ನಾನು ಯಾವುದೇ ಟೀಮಿಗೆ ಹೋದ್ರೂ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಟೀಚ್ ಅದರ್ ಪ್ಲೇಯರ್ಸ್ ಆಲ್ಸೋ ಟು ಗ್ರಾಪ್ಸ್ ಥಿಂಗ್ಸ್ ಸೂನ್. ಏನು ಟೆಕ್ನಿಕಲಿ ನಾವೇನು ಮಾಡ್ಬೋದು ಅದನ್ನ ನೋಡೋಣ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ಲಕ್. ಸೊ ಲೆಟ್ಸ್ ಪ್ಲೇ ಅವರ್ ಗೇಮ್. ಬೇರೆ ಉಳಿದ ಟೀಮಿಗೂ ಆಲ್ ದಿ ಬೆಸ್ಟ್. ನನ್ನ ಟೀಮೇ ವಿನ್ ಆಗೋಣ
ವಿನ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಆಗಲಿ ನಾನು ಇಟ್ಸ್ ಓಕೆ, ಲೆಟ್ಸ್ ಸಿ. ಫಾರ್ ಆಲ್ ದಿ ಆರ್ಗನೈಸರ್ಸ್ ಆ್ಯಂಡ್ ಫಾರ್ ಆಲ್ ದಿ ಟೀಮ್ ಓನರ್ಸ್ ಒಂದು ದೊಡ್ಡ ಸೆಲ್ಯೂಟ್ ಎಲ್ಲರಿಗೂ. ಬಿಕಾಸ್ ನೀವಿದ್ರೇ ಇದೆಲ್ಲ ಮಾಡೋಕ್ಕಾಗೋದು. ಸ್ಪಾನ್ಸರ್ಸ್ ಇಲ್ಲ ಅಂದರೆ, ಓನರ್ಸ್ ಇಲ್ಲ ಅಂದರೆ ಯಾವುದೂ ಆರ್ಗನೈಸ್ ಮಾಡೋಕ್ಕಾಗಲ್ಲ. ಮಾಡ್ತೀವಿ ಅಂತ ಹೇಳ್ಬೋದು ಅಷ್ಟೇ, ಮಾಡೋದು ಕಷ್ಟ ಆಗುತ್ತೆ. ಸೊ ನಿಮ್ಗೊಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಆಲ್. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ, ಪ್ಲೇಯರ್ಸ್ಗೆ ಹಾಗೂ ಮುಖ್ಯವಾಗಿ ನಮ್ಮ ನ್ಯೂಸ್ ಮೀಡಿಯಾ ಅವ್ರಿಗೆ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಬೌಲಿಂಗ್ ಕ್ವೀನ್ಸ್. ಸೊ ಕ್ವೀನ್ಸ್ ಅಂದರೆ ರಾಣಿ. ಬೌಲಿಂಗಲ್ಲಿ ವಿಭಿನ್ನವಾಗಿ ಇವಾಗ ನಾವು ನೋಡ್ತಿರೋಂಗೆ ಶಟಲ್ ಇರ್ಬೋದು ಅಥವಾ ಕ್ರಿಕೆಟ್ ಇರ್ಬೋದು, ಸುಮಾರು ಕ್ರೀಡೆಗಳಲ್ಲಿ ಇವತ್ತು ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ವಿಭಿನ್ನವಾಗಿ ಯೋಚನೆ ಮಾಡಿ ಅದತ್ತು ಮತ್ತು ಲಿಯಾ ಮೇಡಮು ಒಂದು ಅತ್ಯುತ್ತಮವಾದ ಬೌಲಿಂಗ್ ಕ್ರೀಡೆಯನ್ನು ಇವಾಗ ಪ್ರಾರಂಭ ಮಾಡ್ತಿದ್ದಾರೆ. ಅದು ಹೆಣ್ಮಕ್ಳಿಗೋಸ್ಕರ. ಸರ್ ಹೇಳಿದರು ಹೆಣ್ಮಕ್ಳು ಎಲ್ಲಿರ್ತಾರೋ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಒಂದು ಅವಾರ್ಡಲ್ಲಿ ನನ್ನ ಫಂಕ್ಷನಲ್ಲಿ ಸರ್ನ ನೋಡಿದೆ, ತುಂಬ ಚೆನ್ನಾಗಿ ಮಾತಾಡಿದರು. ಸೊ ಹಾಗೆ ಹೊಸದಾಗಿ ನಮ್ಮ ಚಲನಚಿತ್ರ ಮಂಡಳಿಗೆ ಅಧ್ಯಕ್ಷರಾಗಿದ್ದಾರೆ ಸರ್, ಅವರು ಸಹ ಬಂದಿದ್ದಾರೆ ಇವತ್ತು. ಸೊ ಇದು ಒಂದು ನಮ್ಮ ಎಲ್ಲ ಏನು ಫಿಲಮ್ ಇಂಡಸ್ಟ್ರೀಲಿ ಇರ್ತಕ್ಕಂತಹ ಹೆಣ್ಣು ಮಕ್ಳಿಗೆ ಮಾಡ್ತಿದ್ದಾರೆ. ಯಾವಾಗಲೂ ಬರೀ ಇಂಡಸ್ಟ್ರಿಲಿರುವಂಥ ಹೆಣ್ಮಕ್ಳು ಬರೀ ಸಿನಿಮಾ, ಸೀರಿಯಲ್ಸು, ಬೆಳಗ್ಗೆ ಶೂಟಿಂಗ್ ಹೋಗು, ರಾತ್ರಿ ಮನೆಗೆ ಬಾ, ಮತ್ತೆ ಶೂಟಿಂಗ್ ಹೋಗು, ಮತ್ತೆ ಮನೆಗೆ ಬಾ, ಅದು ಬಿಟ್ಟರೆ ಸಿಗೋ ಅಂಥ ಟೈಮಲ್ಲಿ ಅಲ್ಲಿ ಇಲ್ಲಿ ಹೋಗು, ಇಷ್ಟೇ ಆಗ್ತಿತ್ತು. ಬಟ್ ನಿಜ ಹೇಳ್ತೀನಿ, ಸುಮಾರು ನಾನೇ 1 ವರ್ಷದಿಂದ ಫುಲ್ ಬ್ಯುಸಿ ಆಗಿದ್ದೀನಿ ಸ್ಪೋರ್ಟ್ಸಲ್ಲಿ. ಸೊ QPL ಆ್ಯಂಡ್ ದೆನ್ WWCL, ಅಪ್ಪು ಕಪ್ಪು, ಸ್ಯಾಂಡಲ್ವುಡ್ ಕಪ್ಪು, ಈಗ ಕ್ವೀನ್ಸ್ ಬೌಲಿಂಗ್. ಸೊ ಸೀರಿಯಸ್ಲಿ ಎಷ್ಟು ಒಳ್ಳೆ ಅತ್ಯುತ್ತಮ ವೇದಿಕೆಗಳನ್ನು ಕೊಡ್ತಿದ್ದಾರೆ ಅಂದರೆ, ಈ ಒಂದು ಯಾರು ಆರ್ಗನೈಸ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂದರೆ ನಮ್ಮಂಥ ಕಲಾವಿದರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಸೊ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ ಬರಲಿ. ಆ್ಯಂಡ್ ದೆನ್ ಸೊ ನಮ್ಮಲ್ಲಿ ಕಲಾವಿದರು ಅಂದಿದ ತಕ್ಷಣ ಎಲ್ಲರಲ್ಲೂ ತಲೆಯಲ್ಲಿದ್ದು ಅಭಿನಯ ಮಾಡ್ತಾರೆ, ಸ್ಕ್ರಿಪ್ಟ್ ಕೊಟ್ಟಿದ್ದನ್ನ ಹೇಳ್ತಾರೆ. ಅದನ್ನು ಬಿಟ್ಟರೆ ಅಲ್ಲೋ ಇಲ್ಲೋ ಒಂದ್ಸತಿ ಯಾವುದೋ ಒಂದು ವೇದಿಕೆಯಲ್ಲಿ ಒಂದು ಗೆಸ್ಟ್ ಆಗಿ ಹೋಗ್ತಾರೆ, ಇಷ್ಟೇ ಗೊತ್ತಿತ್ತು. ಬಟ್ ಇವತ್ತು ನಾವು ಒಳ್ಳೆ ಪ್ಲೇಯರ್ಸ್, ಕ್ರಿಕೆಟ್ ಪ್ಲೇಯರ್ ಆಗಿದ್ದೀವಿ, ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದೀವಿ, ಈಗ ಬೌಲಿಂಗ್ ಪ್ಲೇಯರು ಆಗ್ತಾ ಇದ್ದೀವಿ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಟ್ಟಂಥ ಈಗ ನಮ್ಮ ಯಾರು ತಗೊಳ್ತಾ ಇದ್ದಾರಲ್ಲ ಓನರ್ಸ್, ಸೊ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಬಿಕಾಸ್ ಯಾಕಂದರೆ ನಾನು ಹೇಳಿದೆ 5 ಆಲ್ರೆಡಿ ಹೇಳಿದೆ, ಅಪ್ಪು ಕಪ್ಪು, QPL, WWCL. ಸೊ 5 ಒಂದು ವೇದಿಕೆಗಳನ್ನ, ವಿಭಿನ್ನ ವೇದಿಕೆಗಳನ್ನ ನೋಡಿದ್ದೀವಿ. ಈಗ ತಾನೇ AVR ಟಸ್ಕರ್ಸ್ನ ಅರವಿಂದ್ ರೆಡ್ಡಿ ಸರ್ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ. ಶ್ರೀಯುತ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಸರ್. ಎಲ್ಲ ಟೀಮ್ ಓನರ್ಸ್ ಇದ್ದಾರೆ, ದಯವಿಟ್ಟು. ಇದೀಗ ದೀಪ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿರುವಂತಹ ಎಲ್ಲ ಟೀಮ್ ಓನರ್ಸ್ಗೆ ಹಾಗೆ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇದರೊಂದಿಗೆ ಈ ಒಂದು ಕಾರ್ಯಕ್ರಮದ ಆರ್ಗನೈಸರ್ ಆಗಿ, ಈವೆಂಟ್ ಆರ್ಗನೈಸರ್ ಆಗಿರುವಂತಹ ಲಿಯಾ ಸ್ಯಾಮುಯಲ್ ಅವರು ಇದ್ದಾರೆ ನಮ್ಮೊಂದಿಗೆ. AVR ಗ್ರೂಪ್ ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಲಾಂಚ್ ಲೋಗೋ. ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಲಿ ಲೋಗೋ ವೇದಿಕೆ ಮಧ್ಯಕ್ಕೆ ಬನ್ನಿ. ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ 2025 ಲೋಗೋವನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ. ಎಸ್, ಮೀಡಿಯಾದವರಿಗೆ ಒಂದ್ಸತಿ ಶೋ ಮಾಡಿ. ಎಸ್, ಒಂದು ಜೋರಾದ ಚಪ್ಪಾಳೆಗಳು ಬರಲಿ. ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇರ್ತಾರೆ CKL ಇಂದ ಹಿಡಿದು ನಾನು ನೋಡ್ತಾನೆ ಇದ್ದೀನಿ. ಎಲ್ಲ ಕಾರ್ಯಕ್ರಮಗಳು ಸಮಾಜ ಸೇವೆ ಮಾಡ್ತಾನೆ ಬಂದಿದ್ದಾರೆ. ಅವರಿಂದ ನಮ್ಗೆ ಸನ್ಮಾನ ಅಂದರೆ ಈ ಫ್ರೆಂಡ್ಲಿ ಬಂದಿದ್ದೀವಿ, ಸನ್ಮಾನ ಏನು ಬೇಕಾಗಿಲ್ಲ ಅನಿಸ್ತದೆ. ಸನ್ಮಾನದ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಪ್ರೀತಿ ಸ್ನೇಹದಿಂದ ನೀಡ್ತಿರುವಂತಹ ಗೌರವ ಸಮರ್ಪಣೆ.
ಥ್ಯಾಂಕ್ ಯು ಸೋ ಮಚ್ ಖುಷಾಲ್ ಸರ್. ಟ್ರಿಪಲ್ ಸ್ಟಾರ್ಸ್ ಟೀಮ್ನ ಮಾಲೀಕರಾಗಿರುವಂತಹ ಸುನಿಲ್ ಕುಮಾರ್ ಹಾಗೆ ಕೋ ಓನರ್ ವಹೀದ್ ಮಡಿಕೇರಿ ಅವರು. Thank you so much. Thank you so much, Sharif sir. ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮ ಪಾತ್ರದ ಮೂಲಕ, ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂಥ ಆ ಹಾದಿಯಲ್ಲಿರುವಂಥ ಉದಯೋನ್ಮುಖ ಪ್ರತಿಭೆಗಳು ನಮ್ಮೊಂದಿಗಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಟೂರ್ನಮೆಂಟಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಆಡಿ ಕನ್ನಡಿಗರ ಮನಸ್ಸನ್ನ ಗೆದ್ದ ಹಾಗೆ ಟೂರ್ನಮೆಂಟನ್ನು ಕೂಡ ವಿನ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್. ಸೊ ಒಂದೆರಡು ಶುಭ ಸಂಜೆ. ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ, ತಡವಾಯಿತು ಸ್ವಲ್ಪ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಈ ಒಂದು ದೊಡ್ಡ ವೇದಿಕೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಷ್ಟೊಂದು ಅದೇ ಆ್ಯಸ್ ನನ್ನ ಫ್ರೆಂಡ್ ಯಾರೋ ಹೇಳಿದರು, ಸಾರಿ ನಂಗೆ ಅವ್ರ ಹೆಸರು ಗೊತ್ತಿಲ್ಲ, ಎಲ್ಲ ಥರದ ಕ್ರೀಡೆಗಳು ಬರ್ತಾ ಇದೆ. ಫಸ್ಟ್ ಟೈಮ್ ಬೌಲಿಂಗ್ ಕೂಡ ಕನ್ಸಿಡರ್ ಮಾಡಿ, ಇದೊಂದು ಇಟ್ಸ್ ಅ ಬ್ಯೂಟಿಫುಲ್ ಗೇಮ್, ಅದನ್ನು ಕೂಡ ಕನ್ಸಿಡರ್ ಮಾಡಿ ಒಂದು ಟೂರ್ನಮೆಂಟ್, ಒಂದು ಒಳ್ಳೆ ಕಾಸ್ಗೋಸ್ಕರ ಆಡ್ತಾ ಇದ್ದೀವಿ. ಸೊ ಸೀಸನ್ 1 ಅಂದರೆ ಫಸ್ಟ್ ಟೂರ್ನಮೆಂಟಲ್ಲಿ ನಾನು ಭಾಗವಹಿಸ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಚೆನ್ನಾಗಿ ಆಡೋಣ. ಆ್ಯಂಡ್ ಎಲ್ಲ ಟೀಮ್ ಓನರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಅದ್ಭುತವಾದ ಕಾಸಿಗೋಸ್ಕರ ನಾವು ಆಡ್ತಾ ಇದ್ದೀವಿ. ಇದರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಒಂದು ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ ಒಂದು ಚಿಕ್ಕ ಪ್ರಯತ್ನ ಪಡೋದಕ್ಕೆ, ಅದೊಂದು ಚಿಕ್ಕ ಅಳಿಲ್ ಸೇವೆ ಥರ ಒಂದೇನೋ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಟೀಮ್ ಓನರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯನಿವರ್ಸರಿ ಹಾರ ಚಿಕ್ಕದಾಗಿದ್ದು ಒಳ್ಳೇದಾಯ್ತು, ಹತ್ರ ಸೇರಕ್ಕಾಯ್ತಲ್ಲ. ಫೋಟೋ ತಕ್ಕ ಎಲ್ರಿಗೂ ನಮಸ್ಕಾರ. ಈ
ಕ್ವೀನ್ಸ್ ಬೌಲಿಂಗ್ ಟೂರ್ನಮೆಂಟ್ ಏನಿದೆ ಇದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಿರೋದು ಅಂತ ಕೇಳ್ಪಟ್ಟು ಇನ್ನೂ ಬಹಳ ಖುಷಿ ಆಯಿತು. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಇನ್ಕ್ಲೂಡಿಂಗ್ ಮೀಡಿಯಾ ಥ್ಯಾಂಕ್ ಯು. 25 ಮೊದಲ ವರ್ಷದಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಮಹಿಳೆಯರಿಗಾಗಿ ಒಂದು ಅವಾರ್ಡ್ ಫಂಕ್ಷನನ್ನು ಅವರು ಪ್ರತಿ ವರ್ಷ ಆರ್ಗನೈಸ್ ಮಾಡಿ ಮಹಿಳೆಯರ ಸಾಧನೆಗೆ ತಕ್ಕದಾದಂಥ